ಕನ್ನಡ ನಾಡು, ಇದು ಕನ್ನಡಿಗರ ನಾಡಿಮಿಡಿತ. ಗ್ಯಾಸ್ ಬೆಲೆ ಏರಿಕೆ ಮಾಡಿರುವ ಕೇಂದ್ರ ಸರ್ಕಾರಕ್ಕೆ ಇವತ್ತು ಬಳ್ಳಾರಿ ಜಿಲ್ಲೆಯಲ್ಲಿ ವಿಭಿನ್ನವಾಗಿ ಗ್ಯಾಸ್ ಬೆಲೆ ಏರಿಕೆ ಆಗಿರುವ ವಿರುದ್ಧ ಹೋರಾಟ ಮಾಡ್ತಾ ಇದ್ದೀವಿ. ಗ್ಯಾಸ್ ಬೆಲೆ ಇತ್ತೀಚೆಗೆ ಬಹಳಷ್ಟು ಸರಿ ಬೆಲೆ ಏರಿಕೆ ಆಗಿದೆ. ಆದ ಕಾರಣ ಯೂತ್ ಕಾಂಗ್ರೆಸ್ ಇಂದ ಇವತ್ತು ಜನಸಾಮಾನ್ಯರ ಗೃಹಿಣಿಯರನ್ನು ಮನೆಗೆ ಹೋಗ್ಬಿಟ್ಟು ಅವ್ರು ಕರ್ಕೊಂಡ್ಬಂದು ಈ ತರ ಹೋರಾಟ ಮಾಡ್ತಾ ಇದ್ವಿ ಅಂದ್ರೆ ಆಯ್ತು ನಾವು ಬರ್ತೇವೆ, ನಮ್ಗೆ ಆಗಿರೋ ಸಮಸ್ಯೆಗೆ ನೀವು ಹೋರಾಟ ಮಾಡ್ತಾ ಇದ್ರ ಅಂತೇಳಿ ಇವತ್ತು ಎಲ್ಲರೂ ಬಂದಿದ್ದಾರೆ. ಇವತ್ತು ಯೂತ್ ಕಾಂಗ್ರೆಸ್ ಏನ್ ಡಿಮ್ಯಾಂಡ್ ಮಾಡ್ತಾ ಇದೆ, ಮತ್ತು ಜನಸಾಮಾನ್ಯರ ಪರವಾಗಿ ಈ ಗ್ಯಾಸ್ ಬೆಲೆ ಏರಿಕೆಯನ್ನು ಖಂಡಿಸ್ತಾ ಇದ್ರು ನಾವು. ಯಾಕಂದ್ರೆ ಇಲ್ಲಿಗೆ ಬಹಳಷ್ಟು ಬಾರಿ ಬೆಳೆ ಏರಿಕೆಯನ್ನು ಗ್ಯಾಸ್ ಮೇಲೆನೆ ಮಾಡ್ಕೊಂಡ್ ಬರ್ತದೆ, ಗ್ಯಾಸು, ಪೆಟ್ರೋಲು, ಡೀಸೆಲ್ ಅನ್ಕಂತ. ಆದ ಕಾರಣ ತಕ್ಷಣವೇ ಕೇಂದ್ರ ಸರ್ಕಾರ ಎಚ್ಚೆತ್ಕೊಂಡು ಈ ಗ್ಯಾಸ್ ಬೆಲೆಯನ್ನು ಕೆಳಗಿಳಿಸಬೇಕಂತೇಳಿ ನಮ್ಮ ಯೂತ್ ಕಾಂಗ್ರೆಸ್ ನ ಈ ಒಂದು ಡಿಮ್ಯಾಂಡ್, ಅದು ಹೋರಾಟ. ಮತ್ತೆ ಇದು ಆಗಿಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ಇನ್ನ ದೊಡ್ಡ ಹೋರಾಟಕ್ಕೆ ನಾವು ಪ್ಲಾನ್ ರೂಪಿಸಿಕೊಂಡು ಈ ಜಿಲ್ಲೆಯ ಪ್ರತಿಯೊಂದು ತಾಲೂಕಿಗೆ ಹೋಗ್ಬಿಟ್ಟು ಹೋರಾಟವನ್ನು ಮಾಡಕ್ಕೆ ನಾವು ಸಿದ್ಧವಾಗಿ. ಯೂತ್ ವೈಸ್ ಪ್ರೆಸಿಡೆಂಟ್ ಬಳ್ಳಾರಿ. ನಾನು ಮೊದಲನೇದಾಗಿ ಕೇಂದ್ರ ಸರ್ಕಾರಕ್ಕೆ ಮತ್ತು ಮೋದಿ ಸರ್ಕಾರಕ್ಕೆ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ಯಾಕಂದರೆ ದಿನೇ ದಿನೇ LPG ಗ್ಯಾಸ್ ರೇಟು ಜಾಸ್ತಿ ಮಾಡ್ತಾನೆ ಇದ್ದಾರೆ. ಅದರಿಂದ ಬಡವರಿಗೆ ಮತ್ತು ಎಲ್ಲರಿಗೂ ತೊಂದರೆ ಆಗ್ತಾನೆ, ಮಹಿಳೆಯರಿಗೂ ಎಲ್ಲರಿಗೂ ತೊಂದರೆ ಆಗ್ತಾನೆ ಇದೆ. ಇದರಿಂದ ಊರು ಬಿಟ್ಟು ಊರು ಓದಂತಹ ಬಡ ವಿದ್ಯಾರ್ಥಿಗಳಿಗೆ, ಕಾರ್ಮಿಕರಿಗೆ ಬಹಳ ತೊಂದರೆ ಆಗ್ತಾನೆ ಇದೆ. ಮತ್ತೆ ಆಟೋ ಚಾಲಕರಿಗೂ ಬಹಳ ತೊಂದರೆ ಆಗ್ತಾನೆ ಇದೆ. ಸ್ವಲ್ಪ ಕಮ್ಮಿ ಮಾಡಬೇಕು ಅಂತಂದು, ಆದ್ರೆ ಇವತ್ತೇ ಕಮ್ಮಿ ಮಾಡಬೇಕು ಅಂತ ಕೇಳ್ಕೊತಾ ಇದ್ದಾರೆ. ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ.